Hello students, the topic of this session is Boolean algebra. ಇದರಲ್ಲಿ ನೀವು ಬೇಸಿಕ್ ಲಾಜಿಕ್ ಗೇಟ್ಸ್ ಕಲ್ತ್ಕೋಬೇಕು. ಬೇಸಿಕ್ ಲಾಜಿಕ್ ಗೇಟ್ಸ್ ಕಲ್ತ್ಕೊಂಡ್ರೆ ಅಲಾಂಗ್ ವಿತ್ ದಿ ಟ್ರೂತ್ ಟೇಬಲ್ ಆ್ಯಂಡ್ ಸರ್ಕ್ಯೂಟ್ಸ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಬೇಸ್ಡ್ ಆನ್ ದೀಸ್ ಬೇಸಿಕ್ ಗೇಟ್ಸ್. ಯು ಕ್ಯಾನ್ ಕನ್ಸ್ಟ್ರಕ್ಟ್ ನಂಬರ್ ಆಫ್ ಗೇಟ್ಸ್. There are three basic gates. First one AND gate as you are viewing on the screen. Second one OR gate and third one is NOT gate. ಈ ಒಂದು ಸೆಕ್ಷನ್ ಅಲ್ಲಿ ಇದೆ. So these are the three basic gates that are present in your syllabus. As you can view the definition, an AND gate is the physical realization of logical multiplication or the AND operation. You usually 1 into 0 andre you call it as 0 in the regular multiplication. 0 into 1 0 anta tagoltira. 1 into 1 1 anta tagoltira. 0 into 0 0 anta tagoltira. When someone is presented with this set of numbers, ಇದು ರೆಗ್ಯುಲರ್ ಮಲ್ಟಿಪ್ಲಿಕೇಶನ್ ಥರ ಇದೆ. ದಿಸ್ ಸೆಟ್ ಆಫ್ ಮಲ್ಟಿಪ್ಲಿಕೇಶನ್ ಇಸ್ ಕಾಲ್ಡ್ ಆಸ್ ಆನ್ ಆ್ಯಂಡ್ ಟೇಬಲ್. ಇದನ್ನು ನೀವು ಲಾಜಿಕ್ ಗೇಟ್ಸಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಆ್ಯಂಡ್ ಅನ್ನೋದು ಗೇಟು, ಅದಕ್ಕೆ ಒಂದು ಸರ್ಕ್ಯೂಟ್ ಇರುತ್ತೆ. ದೀಸ್ ಟು ಆರ್ ದಿಸ್ ಈಸ್ ದಿ ಸಿಂಪಲ್ ಸರ್ಕ್ಯೂಟ್ ಫಾರ್ ದಿ ಆ್ಯಂಡ್ ಗೇಟ್. ದೀಸ್ ಟು ಎ ಆ್ಯಂಡ್ ಬಿ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಇನ್ಪುಟ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ದಿಸ್ ಶೇಪ್ ಇಸ್ ದಿ ಆ್ಯಂಡ್ ಗೇಟ್ ಸಿಂಬಲ್. ದಿಸ್ ಈಸ್ ಆ್ಯನ್ ಡಾಟ್. ಏನು ಡಾಟ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ದಿಸ್ ಈಸ್ ದಿ ಸಿಂಬಲ್ ಫಾರ್ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಆಫ್ ಆ್ಯಂಡ್ ಗೇಟ್. ಸೊ ಅದರದ್ದು ಟ್ರೂತ್ ಟೇಬಲ್ಲು ಆ್ಯಂಡ್ ದಿಸ್ ಈಸ್ ದಿ ಸರ್ಕ್ಯೂಟ್ or the logic gate for the AND logic circuit. It is an electronic circuit that generates an output signal of 1 only if all the input signals are also 1. This is the logic of AND gate. ಈ ಒಂದು ಟೇಬಲ್ಲು ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಎಲ್ಲಿ ನೀವು ವ್ಯೂ ಮಾಡ್ಬೋದು, ಈ ಲಾಜಿಕ್ಕು ಈ ಟೇಬಲ್ಗೆ ಎಲ್ಲಿ ಅಪ್ಲೈ ಆಗುತ್ತೆ. ಫಸ್ಟ್ ಅಬ್ಸರ್ವ್ ದಿಸ್ ಒನ್. ಅಕಾರ್ಡಿಂಗ್ ಟು ದಿ ಲಾಜಿಕ್ ಆಫ್ ಆ್ಯಂಡ್ ಗೇಟ್, ಇಟ್ ಈಸ್ ಆನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ದಟ್ ಜನರೇಟ್ಸ್ ಆನ್ ಔಟ್ಪುಟ್ 1 ಇಫ್ ಆಲ್ ದಿ ಇನ್ಪುಟ್ಸ್ ಆರ್ 1. ಅದು ನಿಮಗೆ ಈ 4 ಸ್ಟೆಪ್ಸಲ್ಲಿ 4 ರೋಸಲ್ಲಿ ಒಂದು ರೋನಲ್ಲಿ ಮಾತ್ರ ಅದು ಅಚೀವ್ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಔಟ್ಪುಟ್ ಈಸ್ 1 ಇಫ್ ಆಲ್ ದಿ ಇನ್ಪುಟ್ಸ್ ಆರ್ 1. If all the inputs are 1, ನೋಡಿ A input for this section is 1, B input to 1 ಇದೆ. So according to the logic of AND gate, if all input signals are 1, ಇಲ್ಲಿ ಇರದೆ 2 input signals, so if both are 1, the output is 1. Otherwise the result is 0 ಅಂತ ಅದು ನಾವೇ ಒಂದು ಲಾಜಿಕ್ ಹಾಕೋಬೇಕಾಗತ್ತೆ. ಅದರದ್ದು ಆಪೋಸಿಟ್ ತಗೊಂಡ್ರೆ, ಇಫ್ ಆಲ್ ದಿ ಇನ್ಪುಟ್ಸ್ ಆರ್ 1, ದಿ ಔಟ್ಪುಟ್ ಈಸ್ 1, ಅದರ್ವೈಸ್ ದಿ ಔಟ್ಪುಟ್ ಈಸ್ 0. ಈ ಲಾಜಿಕ್ಕು ನಾವು ಡೆವಲಪ್ ಮಾಡಬೇಕು. ದಿಸ್ ಈಸ್ ದಿ ಸಿಂಬಲ್. ವೆನ್ ಎವರ್ ಯು ಆರ್ ಆಸ್ಕ್ಡ್ ಟು ರೈಟ್ ದಿ ಶೇಪ್ ಆಫ್ ದಿ ಆ್ಯಂಡ್ ಗೇಟ್ ಅಂತಂದರೆ ಈ ಸಿಂಬಲ್ ನೀವು ಬರಿಬೇಕು. ಅದೇ ನೀವು ಆರ್ ಗೇಟ್ಗೆ ನೋಡಿ, ಈ ಸರ್ಕ್ಯೂಟ್ ಸಿಂಬಲ್ಲು ಡಿಫ್ರೆಂಟ್ ಆಗಿದೆ. ಈ ಶೇಪಲ್ಲೇ ಇರುತ್ತೆ ಅಂತಲ್ಲ, ಇಟ್ಸ್ ಜಸ್ಟ್ ಎ ಥಿಯರಿಟಿಕಲ್ ರೆಪ್ರೆಸೆಂಟೇಷನ್ ಫಾರ್ ಡಿಫ್ರೆನ್ಶಿಯೇಟಿಂಗ್ ಡಿಫ್ರೆಂಟ್ ಸರ್ಕ್ಯೂಟ್ಸ್. ಸೊ ಯು ನೀಡ್ ಟು ರಿಮೆಂಬರ್ ದಿ ಲಾಜಿಕ್ ಆಫ್ ದಿ ಗೇಟ್. ಫಾರ್ ಈಚ್ ಗೇಟ್ ಯು ನೀಡ್ ಟು ರಿಮೆಂಬರ್ ದಿ ಲಾಜಿಕ್, ದಿ ಟ್ರೂತ್ ಟೇಬಲ್ ಆ್ಯಂಡ್ ದಿ ಸರ್ಕ್ಯೂಟ್. ಲಾಜಿಕ್ ನಿಮಗೆ ಗೊತ್ತಿದ್ರೆ you can easily write this table. Logic ಏನು, if all the inputs are 1, output is 1.
ಆಲ್ ದಿ ಇನ್ಪುಟ್ಸ್ 1 ಇರೋದು ಈ ಲಾಸ್ಟ್ ರೋನಲ್ಲಿ ಮಾತ್ರ ಔಟ್ಪುಟ್ 1 ಇದೆ. ನಾವೇ ಅದು ಅಸಂಪ್ಷನ್ ಮಾಡ್ಕೋಬೇಕಾಗತ್ತೆ, ಅದರ್ವೈಸ್ ದಿ ಔಟ್ಪುಟ್ ಈಸ್ 0. 2 or more switches connected in series behave as an AND gate. So these are the 2 switches. Series connection adre 2 switches, so it's called as an AND gate. The input current will reach the output point only when both the switches A and B are in on state. ಈ ಎಗೈನ್ ರಿಪೀಟ್ ಆಗಿದೆ ಆ ಲಾಜಿಕ್ಕು. ಇಫ್ ಇನ್ಪುಟ್ ಕರೆಂಟ್ ಯಾವಾಗ ಪಾಸ್ ಆಗುತ್ತೆ, ಔಟ್ಪುಟ್ ಪಾಯಿಂಟ್ ಯಾವಾಗ ರೀಚ್ ಆಗುತ್ತೆ, ಕೊಟ್ಟಿರೋ 2 ಸಿಗ್ನಲ್ಸು 1 ಇದ್ದಾಗ ಅಥವಾ ಆನ್ ಸ್ಟೇಟಲ್ಲಿದ್ದಾಗ ಔಟ್ಪುಟ್ಟು ಬರುತ್ತೆ. ಇಲ್ಲ ಅಂದರೆ ಅದರ್ವೈಸ್ 0 ಅಂತ ಹೇಳಿದ್ನಲ್ಲ, ದಟ್ ಈಸ್ ಔಟ್ಪುಟ್ ಆಫ್ ಸ್ಟೇಟ್. ದೇರ್ ವಿಲ್ ಬಿ ನೋ ಔಟ್ಪುಟ್ ಇಫ್ ಐದರ್ ಒನ್ ಆರ್ ಬೋತ್ ದಿ ಸ್ವಿಚಸ್ ಆರ್ ಆಫ್. ಐದರ್ ಒನ್ ಆರ್ ಬೋತ್ ದಿ ಸ್ವಿಚಸ್ ಆರ್ ಆಫ್ ಅಂದರೆ ಐದರ್ ಒನ್ ಸ್ವಿಚ್ ಈಸ್ ಆಫ್ ಅಂದರೆ ಅದು ಸೆಕೆಂಡ್ ಆ್ಯಂಡ್ ಥರ್ಡ್ ರೋನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಐದರ್ ಒನ್ ಆಫ್ ದಿ ಸ್ವಿಚ್ ಈಸ್ ಆಫ್ ಅಂದರೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಇಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾಕಂದರೆ ಇಲ್ಲಿ 1 0 ಇದೆ, 1 0 ಇದೆ. ಐದರ್ ಒನ್ ಆಫ್ ದಿ ಸ್ವಿಚಸ್ ಈಸ್ ಆಫ್ ಆರ್ ಬೋತ್ ದಿ ಸ್ವಿಚಸ್ ಆರ್ ಆಫ್. ಬೋತ್ ದಿ ಇನ್ಪುಟ್ಸ್ ಆರ್ 0, ಐದರ್ ಒನ್ ಆಫ್ ದಿಸ್ ಇನ್ಪುಟ್ಸ್ ಆರ್ 0 ಅಂದಾಗ ಮಾತ್ರ 0 ಬರುತ್ತೆ. ಅದರದ್ದೇ ನೀವು ರಿವರ್ಸ್ ಈ ರೀತಿನೂ ಹೇಳ್ಬೋದು. ಇಫ್ ಬೋತ್ ದಿ ಇನ್ಪುಟ್ಸ್ ಆರ್ 1, ಔಟ್ಪುಟ್ ಈಸ್ 1. ಮಿಕ್ಕಿದ್ದು 0 ಯಾವಾಗ ಬರುತ್ತೆ ಹಾಗಾದರೆ ಅಂದರೆ ಇಟ್ಸ್ ಅಂಡರ್ಸ್ಟುಡ್. ಬೋತ್ ದಿ ಇನ್ಪುಟ್ಸ್ ಆರ್ 1, ಔಟ್ಪುಟ್ ಈಸ್ 1 ಅಂದರೆ ಅದರದ್ದು ಆಪೋಸಿಟು ಬೇರೆ ಕೇಸ್ ಯಾವುದೇ ಕೇಸ್ ಇರಲಿ ಅದು ಔಟ್ಪುಟ್ 0ನೇ ಬರುತ್ತೆ. ಆ ಬೇರೆ ಕೇಸಸ್ ಯಾವುದು? ಐದರ್ ಒನ್ ಆಫ್ ದಿ ಸ್ಟೇಟ್ ಈಸ್ ಇನ್ ಆಫ್ ಕಂಡೀಷನ್ ಆರ್ ಬೋತ್ ದಿ ಸ್ಟೇಟ್ ಈಸ್ ಇನ್ ಆಫ್ ಕಂಡೀಷನ್. ಆಗ ಇದು ಸ್ಯಾಟಿಸ್ಫೈ ಆಗುತ್ತೆ. ದಿಸ್ ಈಸ್ ಅಬೌಟ್ AND ಗೇಟ್. ಯು ನೀಡ್ ಟು ರೈಟ್ ದಿ ಫಾರ್ಮುಲಾನು ನಿಮಗೆ ಗೊತ್ತಿರಬೇಕು. ಯು ನೀಡ್ ಟು ರೈಟ್ 2 ಲೈನ್ಸ್ ಲೈಕ್ ದಿಸ್. ಇಲ್ಲಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಒಂದು ಈ ಶೇಪ್ ಹಾಕ್ಕೊಳ್ಳಿ. ಸ್ವಲ್ಪ ಇಲ್ಲಿ ಸ್ಲ್ಯಾಂಟಾಗಿ ಇರಲಿ. ಇದು ಔಟ್ಪುಟ್, ಇದು ಇನ್ಪುಟ್. ಇನ್ಪುಟ್ ಕರೆಂಟ್ ಪಾಸ್ ಆಗ್ತಿದೆ, 1 ಸ್ಟೇಟಲ್ಲಿದೆ. ಇನ್ಪುಟ್ ಕರೆಂಟ್ ಪಾಸ್ ಆಗ್ತಿದೆ, 1 ಸ್ಟೇಟಲ್ಲಿದೆ. ವಿ ರೆಪ್ರೆಸೆಂಟ್ ಬೋತ್ ದಿ ಇನ್ಪುಟ್ಸ್ ಬೈ ಎ ಆ್ಯಂಡ್ ಬಿ ಆ್ಯಂಡ್ ದಿಸ್ ಇಸ್ ದಿ ಔಟ್ಪುಟ್ ಸ್ಟೇಟ್. ಔಟ್ಪುಟ್ಟು ಲಾಜಿಕ್ ಏನು? ಇಫ್ ಬೋತ್ ದಿ ಇನ್ಪುಟ್ಸ್ ಆರ್ 1, ಔಟ್ಪುಟ್ ಈಸ್ 1. ಸೊ ಎ ಇಂಟು ಬಿ. ಎ ಈಸ್ 1, ಬಿ ಈಸ್ 1, ಔಟ್ಪುಟ್ ಈಸ್ 1. ಎನಿ ಒನ್ ಆಫ್ ದಿ ಇನ್ಪುಟ್ ಈಸ್ 0, ಔಟ್ಪುಟ್ ಈಸ್ 0. ಸೊ ಎನಿ ಒನ್ ಆಫ್ ದಿ ಇನ್ಪುಟ್ ಈಸ್ 0, 0 1 ಕೇಸ್ ಅದು, ಔಟ್ಪುಟ್ ಈಸ್ 0. ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ 0, ಇನ್ನೊಂದು ಪ್ಲೇಸ್ಗೆ ಹಾಕೋಣ 0ನ, ಔಟ್ಪುಟ್ ಈಸ್ 0. ಇಫ್ ಬೋತ್ ದಿ ಇನ್ಪುಟ್ಸ್ ಆರ್ 0, ದೆನ್ ಆಲ್ಸೋ ಔಟ್ಪುಟ್ ಈಸ್ 0. ಸೊ ಈ ರೀತಿ ಆ್ಯಂಡ್ ಲಾಜಿಕ್ಕು ವರ್ಕ್ ಆಗುತ್ತೆ. ಇನ್ಪುಟ್ಸ್ ಹೇಗೆ ಡಿಸೈಡ್ ಮಾಡಬೇಕು ಅಂದರೆ ಯು ನೀಡ್ ಟು ರೈಟ್ 0 0 0 1 1 0 1 1. ಈ ರೀತಿ ಎಲ್ಲ ಟೇಬಲ್ಸ್ಗೂ ಯು ನೀಡ್ ಟು ರಿಮೆಂಬರ್ ದಿಸ್ 0 0 0 1 1 0 1 1. ಈ ಒಂದು ಟೇಬಲ್ ಮೈಂಡಲ್ಲಿರಬೇಕು. ಆಗ ವೆದರ್ ಇಟ್ಸ್ ಆ್ಯಂಡ್ ಆರ್ ಗೇಟ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ಲಾಜಿಕ್. ನಾರ್ ಗೇಟ್ ಇರ್ಬೋದು, ನ್ಯಾಂಡ್ ಗೇಟ್ ಇರ್ಬೋದು, ಎಲ್ಲದಕ್ಕೂ ಯು ವಿಲ್ ಬಿ ಏಬಲ್ ಟು write the result if you know the formula. Next, coming to OR gate. OR gate ಗೆ ಹೋಗೋದಾದರೆ, OR is the physical realization of logical OR operation. It is an electronic circuit generates output signal of 1 if any one of the input signal is also 1. ಸೊ ಈ ಲಾಜಿಕ್ ಡಿಫ್ರೆಂಟ್ ಆಗಿದೆ, ಇದು ನಿಮ್ಮ ಮೈಂಡಲ್ಲಿರಬೇಕು.
ಆರ್ ಗೇಟ್ ಏನು ಹೇಳುತ್ತೆ, ಇಟ್ ಜನರೇಟ್ಸ್ ಔಟ್ಪುಟ್ 1 if any one of the input signal is 1. That is OR logic. As you can observe on the table, it generates output signal 1 if any one of the input signal is 1. ಎಲ್ಲಿದೆ ಆ any one of the input signal 1? ಇಲ್ಲಿ. In the second row, in the third row, it's understood. Any one of the input is 1, output is 1. If both the inputs are 1, then also the output is 1. Any one of the input 1. Remember, OR logic ಅಂದಾಗ 1ಗೆ ಇಂಪಾರ್ಟೆನ್ಸ್ ಕೊಡಿ. AND logic ಅಂದಾಗ ಆಫ್ ಸ್ಟೇಟ್ ಆರ್ 0ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಎರಡು ಲಾಜಿಕಲ್ಲು ಯಾವಾಗ ಆನ್ ಸ್ಟೇಟ್ ಇರುತ್ತೆ ಅದು ಮೈಂಡಲ್ಲಿದ್ದರೆ, ಆಫ್ ಸ್ಟೇಟ್ ಮೇಲೆ ಯು ಕ್ಯಾನ್ ರೈಟ್ ದಿ ಲಾಜಿಕ್. 2 or more switches connected in parallel ಸರ್ಕ್ಯೂಟು ಈ ರೀತಿ ಇರುತ್ತೆ. ಇದು ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಸರ್ಕ್ಯೂಟ್. ಯು ಹ್ಯಾವ್ ಲರ್ನ್ಡ್ ಬೈನರಿ ಸಿಸ್ಟಮ್ಸ್, ಮೆಷಿನ್ಸು. ಇಟ್ ವರ್ಕ್ಸ್ ಬೇಸ್ಡ್ ಆನ್ ದೀಸ್ ಬೂಲಿಯನ್ ಸರ್ಕ್ಯೂಟ್ಸ್. ಬೂಲಿಯನ್ ಸರ್ಕ್ಯೂಟ್ಸು ಆನ್ ಆಫ್, ಸ್ವಿಚ್ ಆಫ್, ಸ್ವಿಚ್ ಆನ್ ಬೇಸಿಸ್ ಮೇಲೆ ಈ ಒಂದು ಲಾಜಿಕ್ ಮೇಲೆ ವರ್ಕ್ ಆಗುತ್ತೆ. ಅದಕ್ಕೆ ಯು ಆರ್ ಲರ್ನಿಂಗ್ ದಿಸ್ ಕಾನ್ಸೆಪ್ಟ್. ದಿಸ್ ಇಸ್ ದಿ ಹಾರ್ಡ್ವೇರ್ ಪೋರ್ಷನ್, ಇಟ್ಸ್ ನಾಟ್ ದಿ software portion. Input current will reach the output point when any one or both switches are in on state. This is the logic. Any one of the input is on, output is on, or both the switches are in on state, output to on state. There will be no output only when both the switches are in off state. There will be no output. ಅದನ್ನು ನೀವು ಫಸ್ಟ್ ರೋನಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋ ಔಟ್ಪುಟ್ ವೆನ್ ಬೋತ್ ಆರ್ ಇನ್ ಆಫ್ ಸ್ಟೇಟ್. ಆ್ಯಂಡ್ ದಿಸ್ ಇಸ್ ದಿ ಶೇಪ್ ಆಫ್ ದಿ ಆರ್ ಸಿಂಬಲ್. ಈ ರೀತಿ ಇರುತ್ತೆ. ಮತ್ತು ಪ್ಲಸ್ ಎ ಪ್ಲಸ್ ಬಿ, ಇಲ್ಲಿ ಹೇಗೆ ಎ ಡಾಟ್ ಬಿ ಅಂತ ತಗೊಂಡ್ರಿ, ಎ ಪ್ಲಸ್ ಬಿ ಇಂದ ರೆಪ್ರೆಸೆಂಟ್ ಮಾಡಬೇಕು. ದಿಸ್ ಈಸ್ ಆ್ಯಂಡ್. ಈಗ ಆರ್ ನೀವು ಬರಿಬೇಕಾದ್ರೆ ಯು ನೀಡ್ ಟು ರೈಟ್ ದಿ ಔಟ್ಪುಟ್. ಸ್ವಲ್ಪ ಸ್ಲ್ಯಾಂಟ್ ಮಾಡಿ, ಇದು ಈ ಶೇಪ್ ತಗೊಳ್ಳಿ. ಎಕ್ಸ್ಟೆಂಡ್ ಲೈನ್ ಹಿಯರ್. ಇಲ್ಲಿ ಇನ್ಪುಟ್ ಕರೆಂಟ್ ಪಾಸ್ ಆಗ್ತಾ ಇದೆ, ಇಲ್ಲಿ ಔಟ್ಪುಟ್ ಬರ್ತಾ ಇದೆ. ಯಾವ ಬೇಸಿಸ್ ಮೇಲೆ ಇದು ವರ್ಕ್ ಆಗ್ತಿದೆ? ಎ ಪ್ಲಸ್ ಬಿ ಆರ್ ಲಾಜಿಕ್, ಈ ಬೇಸಿಸ್ ಮೇಲೆ ವರ್ಕ್ ಆಗ್ತಿದೆ. ಟೇಬಲ್ ಗೋಸ್ ಲೈಕ್ ದಿಸ್. ಅಗೈನ್ ಯು ನೀಡ್ ಟು ರೈಟ್ ಇನ್ಪುಟ್ ಟೇಬಲ್ ಹಾಕೋಬೇಕು. 0 0 0 1 1 0 1 1. ಸೊ ಔಟ್ಪುಟ್ ಟೇಬಲ್ ಏನು ಬರುತ್ತೆ? ಆಗಲೇ ನಾವು ಲಾಜಿಕ್ ನೋಡಿದ್ದು, ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ ಈಸ್ ಟ್ರೂ or 1, the output is 1. Any one of the input is 1, output is 1 ಅಂತ. ಸೊ ಅದು ಇಲ್ಲಿದೆ. ನೆಕ್ಸ್ಟ್ ಇನ್ನೊಂದು, ಇಫ್ ವೆನ್ ಎನಿ ಒನ್ ಆರ್ ಬೋತ್ ದಿ ಸ್ವಿಚಸ್ ಆರ್ ಇನ್ ಆನ್ ಸ್ಟೇಟ್, ಬೋತ್ ದಿ ಸ್ವಿಚಸ್ ಆನ್ ಸ್ಟೇಟಲ್ಲಿದೆ, ದೆನ್ ಇನ್ಪುಟ್ ಕರೆಂಟ್ ವಿಲ್ ರೀಚ್ ದಿ ಔಟ್ಪುಟ್ ಪಾಯಿಂಟ್. ಆಗಲೂ 1 ಬರುತ್ತೆ. There will be no output only when both the switches are off. Both the switches are off, so 0. ಸೊ ನಿಮ್ಮ ಮೈಂಡಲ್ಲಿ ಇದು ಸ್ಟೋರ್ ಆಗಬೇಕು, ಈ ಲಾಜಿಕ್. ಆ ಲಾಜಿಕ್ ಬೇಸಿಸ್ ಮೇಲೆ ಯು ನೀಡ್ ಟು ರೈಟ್ ದಿ ಲಾಜಿಕ್ ಸರ್ಕ್ಯೂಟ್, ಫಾರ್ಮುಲಾ ಆ್ಯಂಡ್ ದಿ ಟೇಬಲ್. This is the 3 input and table and 3 input OR table. Next, third logic gate is NOT gate.
ನಾಟ್ ಗೇಟಲ್ಲಿ ನಿಮಗೆ ಇನ್ಪುಟ್ ಸ್ಟೇಟೇ ಚೇಂಜ್ ಆಗುತ್ತೆ. ಇಲ್ಲಿ ಕಾಂಪ್ಲಿಮೆಂಟ್ ಔಟ್ಪುಟ್ ಈಸ್ ದಿ ಕಾಂಪ್ಲಿಮೆಂಟ್ ಆಫ್ ಇನ್ಪುಟ್. ಇಲ್ಲಿ ನೋಡ್ತಾ ಇರ್ಬೋದು ನೀವು 2 rows ಮಾತ್ರ ಇದೆ. 0 ಕೊಟ್ಟರೆ ಇನ್ಪುಟ್ ಕರೆಂಟ್ ಆಫ್ ಸ್ಟೇಟಲ್ಲಿದ್ದರೆ ಔಟ್ಪುಟ್ಟು ಆನ್ ಸ್ಟೇಟ್ಗೆ ಹೋಗುತ್ತೆ. ಇನ್ಪುಟ್ಟು 1 ಇದ್ದರೆ ಆನ್ ಸ್ಟೇಟಲ್ಲಿದ್ದರೆ ಔಟ್ಪುಟ್ಟು 0 ಆರ್ ದಿ ಆಫ್ ಸ್ಟೇಟ್ಗೆ ಹೋಗುತ್ತೆ. ಎ ನಾಟ್ ಗೇಟ್ ಈಸ್ ದಿ ಫಿಸಿಕಲ್ ರಿಯಲೈಸೇಷನ್ ಆಫ್ ಕಾಂಪ್ಲಿಮೆಂಟೇಷನ್ ಆಪರೇಷನ್. It is an electronic circuit that generates the reverse of the input signal as output signal. You can observe here reverse operation perform ಮಾಡಬಹುದು ನೀವು ನಾಟ್ ಗೇಟಲ್ಲಿ. This is the not. Put a line here. ಈ ರೀತಿ ಒಂದು ಟ್ರಯಾಂಗಲ್ ಶೇಪ್ ಹಾಕ್ಕೊಳ್ಳಿ. ಇನ್ಪುಟ್ ಒಂದೇ, ಔಟ್ಪುಟ್ಟು ಯು ನೀಡ್ ಟು ರೈಟ್ ಲೈಕ್ ದಿಸ್. ಎ ಬಾರ್ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ಏನಕ್ಕೆ ಎ ಡಬಲ್ ಬಾರ್ ಅಂತ ಇದೆ ಅಂದರೆ, ಯಾವಾಗ ಎ ಡಬಲ್ ಬಾರ್ ಆಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ ಟು ಆಗ ಉಳ್ಕೊಳ್ಳೋದು ಎ. ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದೀಸ್ ಥಿಂಗ್ಸ್ ಇನ್ ದಿ ಫ್ಯೂಚರ್ ಸೆಷನ್ಸ್, ಬಟ್ ಇನ್ ದಿಸ್ ಸೆಷನ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ these things. ಔಟ್ಪುಟ್ ಟೇಬಲ್ಲು ಇನ್ಪುಟ್ ಸೆಟ್ಟೇ ಚೇಂಜ್ ಆಗೋದ್ರಿಂದ ಎ ಈಸ್ ದಿ ಓನ್ಲಿ ಇನ್ಪುಟ್. 0 ಇನ್ಪುಟ್ ಇದ್ದರೆ 1 ಇನ್ಪುಟ್ ಇದ್ದರೆ 0. It is an electronic circuit that generates the reverse of the input signal as output signal. It is also known as inverter because it inverts the input. That is what happening here. Thank you all. Next, as a continued part, apart from those 3 basic gates, a basis mele you are going to construct 2 more gates called as NAND gate and NOR gate. You have one more gate called as exclusive OR and exclusive NOR gates. First we will look into NAND gate. A NAND gate is a complemented AND gate. Complementation ಅಂದರೆ ಆಪೋಸಿಟ್ ಅಂತ, ಇನ್ವರ್ಸ್ ಅಂತ, ರಿವರ್ಸ್ ಅಂತ ಮೀನಿಂಗ್. ಏನು ಇದೆ ಅದರದ್ದು ಆಪೋಸಿಟ್, ಏನು ಇನ್ಪುಟ್ ಇದೆ ಅದು ಆಪೋಸಿಟ್ ಔಟ್ಪುಟ್ ಬರುತ್ತಲ್ಲ, ವಿ ಕಾಲ್ ಇಟ್ ಆಸ್ ಕಾಂಪ್ಲಿಮೆಂಟೇಷನ್. The output of NAND gate will be 1 if any one of the input is 0, and it will be 0 only when all the inputs are 1. ನಾವು ಇಲ್ಲಿ ಏನು ನೋಡಿದ್ವಿ AND gate ಲಾಜಿಕ್ಕು, if both the inputs are 1, output is 1. If any one of the input is 0, output is 0 ಅಂತ. Here the output of NAND gate will be 1 if any one of the input is a 0. Any one of the input is a 0 ಅಂದರೆ ಅದು ಇಲ್ಲಿ ಅಚೀವ್ ಆಗ್ತಿದೆ, ಇಲ್ಲಿ ಅಚೀವ್ ಆಗ್ತಿದೆ. Any one of the input is 0 if both the inputs are 0, ಆಗ ಮಾತ್ರ you will get the output as 1. You can observe the table. ಇದು ಕಂಪ್ಲೀಟ್ ಔಟ್ಪುಟ್ ಅಬ್ಸರ್ವ್ ಮಾಡಿ. ಫಾರ್ ಆ್ಯಂಡ್ ಗೇಟ್ 00001 ಅಂತ ಇದೆ. ಇದ್ರದ್ದು ನೀವು ರಿವರ್ಸ್ ತಗೊಂಡ್ರೆ, ಇದ್ರದ್ದು ಕಾಂಪ್ಲಿಮೆಂಟ್ ಮಾಡಿದ್ರೆ ಇಲ್ಲಿ 111 ಇದೆ. 00001ಗೆ ನೀವು ಕಾಂಪ್ಲಿಮೆಂಟ್ ಮಾಡಿದಾಗ 111 ಬರುತ್ತೆ ಆಪೋಸಿಟ್ ತಗೊಂಡಾಗ. ದಿ ಔಟ್ಪುಟ್ ಆಫ್ AND gate is this one. Formula is A into B. NAND gate ಅಂತಂದರೆ A into B, ಅದ್ರ ಮೇಲೆ ಒಂದು ಲೈನ್ ಹಾಕಿದ್ರೆ ಇಟ್ಸ್ ಕಾಲ್ಡ್ ಆಸ್ ಬಾರ್. A into B ಇದು ಕಾಂಪ್ಲಿಮೆಂಟ್, ಬಾರ್ ಅಥವಾ ಕಾಂಪ್ಲಿಮೆಂಟೇಷನ್ ರೆಪ್ರೆಸೆಂಟ್ ಮಾಡೋಕ್ಕೆ ವಿ ಯೂಸ್ ದಿಸ್ ಸಿಂಬಲ್. ಸೊ
ಇನ್ಪುಟ್ ಸ್ಟೇಟ್ಸು ಅದೇ ರೀತಿ ಇರುತ್ತೆ. ದಟ್ ಈಸ್ ಐ ಹ್ಯಾವ್ ಸ್ಟಾರ್ಟೆಡ್ ಇಯರ್ ಫ್ರಮ್ 1 1 0 0 ಇಂದ ತಗೊಳ್ಳೋಣ. ಇನ್ಪುಟ್ಟು ವಿ ಹ್ಯಾವ್ ಇದನ್ನೇ ನ್ಯಾಂಡ್ ಗೇಟ್ಗೆ ತಗೊಂಡ್ರೆ ಎ ಆ್ಯಂಡ್ ಬಿ ನ್ಯಾಂಡ್ ರಿಸಲ್ಟು. ವಾಟ್ ಈಸ್ ದಿ ಲಾಜಿಕ್? ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ ಈಸ್ 1 ಆರ್ any one of the input is a output of NAND gate will be 1 if any one of the input is 0, and it will be 0 only when all the inputs are 1. Any one of the input is 0. So ಇಲ್ಲಿ ಆಗ್ತಾ ಇದೆ, ಅದಕ್ಕೆ 1 ತಗೊಳ್ತಿದ್ದೀನಿ. Any one of the input is 0, 1. It will be 0 only when all the inputs are 1. It will be 0, output will be 0 when all the inputs are 1. 0. If both the inputs are 0, any one of the input is 0 ಅಂದರೆ ಅಲ್ಲಿ any one is 0 ಅಷ್ಟು ಮಾತ್ರ ಕನ್ಸಿಡರ್ ಮಾಡ್ಕೊಳ್ತೀವಿ. ಇಲ್ಲಿ ಒಂದು 0 ಬರುತ್ತೆ, ಆಗ್ಲೂ 1 ಅಂತ ಬರುತ್ತೆ. ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ 1 0 0 ಇದೆ, ಇಲ್ಲಿ 1 1 0 ಇದೆ. ಇನ್ ಕೇಸ್ ಆಫ್ AND gate you have continuous 3 zeros and a 1. For NAND gate, which is a complement of AND gate, ಇಲ್ಲಿ 0 ಇದೆ, ಇಲ್ಲಿ 1. ನಾನು ಅದೇ ಹೇಳಿದ್ದು ಕಾಂಪ್ಲಿಮೆಂಟೇಷನ್. 0 1 0 1, ಇಲ್ಲಿ 1 ಇದೆ, ಇಲ್ಲಿ 0 ಆಗುತ್ತೆ. ಸೊ ಇಲ್ಲಿ ಇದು ನಿಮ್ಮ ಮೈಂಡಲ್ಲಿ ಇದ್ದರೆ AND ಗೇಟ್ಗೆ ವಿ ವಿಲ್ ಗೆಟ್ ದಿ ಔಟ್ಪುಟ್ ಆಸ್ 0 0 1. ಅದರದ್ದು ಕಾಂಪ್ಲಿಮೆಂಟೇಷನ್ ತಗೊಂಡ್ರೆ 1 1 0 ಇಸ್ ದಿ ಔಟ್ಪುಟ್ ಆಫ್ NAND ಗೇಟ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಒಂದು ಟೇಬಲ್ ಹಾಕ್ಕೊಂಡ್ರೆ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಯುವರ್ ಓನ್ ಲಾಜಿಕ್ ಫಾರ್ NAND ಗೇಟ್. ದಟ್ ಈಸ್ ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ ಈಸ್ 0, the output is 1. And this is the table for NAND gate logic. ನಾವಾಗಲೇ ನೋಡಿದಾಗೆ 1 1 0 ಇದೆ. ದಿಸ್ ಇಸ್ ದಿ ಸಿಂಬಲ್ ಫಾರ್ NAND gate. ಹೌ ಟು ರೈಟ್ ದಿಸ್ ಒನ್ ಅಂತ ನೋಡೋದಾದರೆ, NAND gate you need to write 2 lines and a line here, same AND gate symbol. ಇಲ್ಲಿ ಒಂದು ಸರ್ಕಲ್, ಸ್ಮಾಲ್ ಸರ್ಕಲ್ ಹಾಕಿ ಡ್ರಾ ಎ ಲೈನ್. ಇನ್ಪುಟ್ಟು, ದಿಸ್ ಇಸ್ ದಿ ಔಟ್ಪುಟ್ ಲೈನ್. ಆಗ ಇಟ್ ರೆಪ್ರೆಸೆಂಟ್ಸ್ NAND ಗೇಟ್. ಫಾರ್ಮುಲಾ ಏನು AND ಗೇಟ್ಗೆ? ಎ ಡಾಟ್ ಬಿ, ಎ ಇಂಟು ಬಿ. ಅದರ ಮೇಲೆ ಒಂದು ಕಾಂಪ್ಲಿಮೆಂಟೇಷನ್ ಸಿಂಬಲ್ ಅಥವಾ ಬಾರ್ ಹಾಕಿದ್ರೆ it becomes a NAND gate. And the table, as we discussed earlier, 0 0 0 1 1 0 1 1. So output ಹೇಗೆ ಹೋಗುತ್ತೆ? NAND ಲಾಜಿಕ್ ಏನು? NAND gate, if any one of the input is 0, the output is 1. The output is 0 when both the inputs are 1. So this is the truth table for NAND gate. ಅದೇ ರೀತಿ ಆರ್ಗೆ ಕಾಂಪ್ಲಿಮೆಂಟ್ ಅಂದರೆ ಈ OR ಇದೆಯಲ್ಲ, ಅದ್ರ ಪಕ್ಕ ಒಂದು ಎನ್ ಹಾಕಿ. ಆ್ಯಂಡ್ಗೂ ಅಷ್ಟೇ ನಾವು ಅದೇ ಕೆಲಸ ಮಾಡಿದ್ದು. ಇಲ್ಲಿ ಎನ್ ಹಾಕಿದ್ರೆ NAND ಆಗುತ್ತೆ. ನಾರ್ ಗೇಟು, ದಿಸ್ ಇಸ್ ದಿ ನಾರ್ ಗೇಟ್. ಆ್ಯಂಡ್ ದಿಸ್ ಇಸ್ ದಿ ಟೇಬಲ್ ಫಾರ್ NOR gate.
the logic goes like this: output of a NOR gate will be 1 only when all the inputs are 0. Output will be 1. What is the logic of OR gate? The output signal is 1 if any one of the input signal is 1. ಅದರದ್ದು ಕಾಂಪ್ಲಿಮೆಂಟ್ ತಗೊಂಡ್ರೆ output will be 1 only when all the inputs are 0. ಬೇರೆದು it's easily understood. If both the inputs are 0, then only output is 1 ಅಂದರೆ ಇನ್ನೆಲ್ಲ ಕೇಸಸ್ಗೂ zeros ಬರುತ್ತೆ ಅಂತ it's understood. And this is the logic circuit and this is the formula. And you will write the circuit in the same way. OR ಗೆ ಹೇಗೆ ಬರ್ತಿದ್ವಿ ಅದೇ ರೀತಿ put a small circle here, then it will become a NOR gate. What is the formula for OR gate? A plus B. ಅದರ ಮೇಲೆ ಒಂದು ಕಾಂಪ್ಲಿಮೆಂಟೇಷನ್ ಸಿಂಬಲ್ A plus B bar. 0 0 0 1 1 0 1 1 input states ಇದು. These two are the input states according to logic of NOR gate. If both the inputs are 0, output will be 1. Both the inputs 0 ನಮ್ಗೆ ಇಲ್ಲಿ ಮಾತ್ರ ಸಿಗುತ್ತೆ, ಸೊ ಔಟ್ಪುಟ್ 1 ಆಗುತ್ತೆ. ಇಟ್ಸ್ ಅದನ್ನೇ ಲಾಜಿಕ್ ಅಂತ ಹೇಳೋದು. ಅದರದ್ದು ಆಪೋಸಿಟ್ ಅಥವಾ ಕಾಂಪ್ಲಿಮೆಂಟೇಷನ್ ತಗೊಂಡ್ರೆ ಇಫ್ ಬೋತ್ ದಿ ಇನ್ಪುಟ್ಸ್ ಆರ್ 0, ಔಟ್ಪುಟ್ ಈಸ್ 1. ಅದರದ್ದು ನಾವು ಆಪೋಸಿಟ್ ಆಗಿ ಥಿಂಕ್ ಮಾಡಿದ್ರೆ ಹಾಗಾದರೆ 0 ಯಾವಾಗ ಬರುತ್ತೆ? ಇಲ್ಲೆಲ್ಲೂ ಬೋತ್ ದಿ ಇನ್ಪುಟ್ಸ್ ಆರ್ 0 ಇಲ್ಲ, ಸೊ ಎಲ್ಲನೂ 0ನೇ ಆಗುತ್ತೆ. So this is the output for NOR gate. This is the table of the basic gates. Main basic gates you have AND, OR and NOT. ಅದಕ್ಕೆ n add ಮಾಡಿದ್ರೆ you have these complementary gates called as NAND and NOR. Along with that you have two more gates called as exclusive OR gate, exclusive NOR gate. In syllabus you have only these three basic gates, but for your reference, for performing Boolean algebra problems, you need to understand this concept also: exclusive OR, exclusive NOR. OR gate ge exclusive anna ವರ್ಡ್ ಆ್ಯಡ್ ಮಾಡಿದ್ರೆ ಅಥವಾ ಎಕ್ಸ್ ಅನ್ನು ಸಿಂಬಲ್ ಹಾಕಿದ್ರೆ ಇಟ್ ಬಿಕಮ್ಸ್ XOR ಗೇಟ್. ಇದು ಸಿಂಬಲ್ ಈ ರೀತಿ ಇರುತ್ತೆ. ಸೇಮ್ OR ಗೇಟು ಯು ಜಸ್ಟ್ ರೈಟ್ ಒನ್ ಲೈನ್ ಹಿಯರ್ ಆ್ಯಂಡ್ ದಿಸ್ ಈಸ್ ದಿ ಟೇಬಲ್ ಫಾರ್ ದಟ್. ಇಲ್ಲಿ 0 1 1 0 ಇದೆ ಎಕ್ಸ್ಕ್ಲೂಸಿವ್ ORಗೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇಫ್ ಬೋತ್ ದಿ ಇನ್ಪುಟ್ಸ್ ಆರ್ 0, ಔಟ್ಪುಟ್ ಈಸ್ 0 ಅಂತ ಇಲ್ಲಿ ಹಾಕೋಬೋದು. ಬಟ್ ಇಲ್ಲಿ ವೆನ್ ಬೋತ್ ದಿ ಇನ್ಪುಟ್ಸ್ ಆರ್ 1 ಆಗಲೂ 0 ಬಂದಿದೆ. ಸೊ ದಿ ಲಾಜಿಕ್ ಹಿಯರ್ ಈಸ್ ಇಫ್ ಬೋತ್ ದಿ ಇನ್ಪುಟ್ಸ್ ಹ್ಯಾವ್ ಕಾಮನ್ ವ್ಯಾಲ್ಯೂಸ್, ಎರಡು ಇನ್ಪುಟ್ಟು ಸೇಮ್ ಇದ್ದಾಗ, ಇಲ್ಲೇನು ಇನ್ಪುಟ್ ಇದೆ ಅದೇ ಇನ್ಪುಟ್ ಸಿಗ್ನಲ್ ಇಲ್ಲೂ ರಿಪೀಟ್ ಆದಾಗ ಔಟ್ಪುಟ್ ವಿಲ್ ಬಿ 0. ದಟ್ ಈಸ್ ದಿ ಲಾಜಿಕ್ ಫಾರ್ exclusive OR gate. If the inputs you have provided or both the inputs you have provided are common, then the output will be 0. Otherwise opposite think ಮಾಡಬೇಕು. 1 ಯಾವಾಗ ಬರುತ್ತೆ? 1 ಇಲ್ಲಿ ಕಾಮನ್ ಇಲ್ಲ, ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಇಲ್ಲಿ 0 ಇದೆ, ಕಾಮನ್ ಇಲ್ಲ ಇನ್ಪುಟ್ಟು, ಸೊ ಆಗ ಔಟ್ಪುಟ್ 1 ಅಂತ ಬರುತ್ತೆ. ಇದ್ರದ್ದು ಆಪೋಸಿಟ್, ಇದ್ರದ್ದು ಕಾಂಪ್ಲಿಮೆಂಟು ತಗೊಂಡ್ರೆ ನೀವು you can observe here if both the inputs are common,
0 0 1 1 ಆ ಥರ ಇನ್ಪುಟ್ಸ್ ಕಾಮನ್ ಇದ್ದಾಗ ಔಟ್ಪುಟ್ಟು 1 ಆಗುತ್ತೆ. ಇನ್ಪುಟ್ಸ್ ಕಾಮನ್ ಇದ್ದಾಗ ಎಕ್ಸ್ಕ್ಲೂಸಿವ್ ಆರಲ್ಲಿ ಔಟ್ಪುಟ್ಟು 0 ಆಗುತ್ತೆ. ಸೊ ದಿಸ್ ಈಸ್ ದಿ ಲಿಸ್ಟ್ ಆಫ್ ಕಾಮನ್ಲಿ ಯೂಸ್ಡ್ ಲಾಜಿಕ್ ಗೇಟ್ಸ್ ಬೂಲಿಯನ್ ಆಲ್ಜಿಬ್ರಾ. ಥ್ಯಾಂಕ್ ಯು ಆಲ್.